ಬೆಂಗಳೂರು ಹಾಲಿ ಶಾಸಕರು ಈಶ್ವರ್ ಖಂಡ್ರೆ ಅವರು ನಮ್ಮ ಜೊತೆಲಿದ್ದಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರನ್ನ ನೇರವಾಗಿ ಭೇಟಿಯಾಗಿ ಬಂದಿದ್ದಾರೆ. ನಮಸ್ತೆ ಸರ್, ತಾವು ಈಗಾಗಲೇ ಭೇಟಿಯಾಗಿ ಬಂದಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ರೀತಿ ಅಭಿನಂದನೆ ತಿಳಿಸ್ತೀರಿ, ಏನು ಹೇಳಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇವೆ. ಅದರ ಜೊತೆಯಲ್ಲಿ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಪಕ್ಷ ಬಲವರ್ಧನೆ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಹಿಂದೆ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಯಾವ ರೀತಿಯಲ್ಲಿ ಆಡಳಿತ ಕೊಟ್ಟಿದ್ದೇವೆ ಅದೇ ರೀತಿಯಲ್ಲಿ ಈಗಲೂ ಆ ಆಡಳಿತವನ್ನು, ಉತ್ತಮ ಆಡಳಿತವನ್ನು ಮುಂದುವರಿಸಿಕೊಂಡು ಹೋಗಿ ಪಕ್ಷ ಬಲವರ್ಧನೆ ಮಾಡಿ ಜನಪರ ಜೀವಪರ ಆಡಳಿತವನ್ನು ಕೊಟ್ಟು ಮತ್ತೆ 2028ಕ್ಕೆ ಸಿದ್ಧತೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಬಲವರ್ಧನೆ ಮಾಡುವಂಥದ್ದು ಒಂದು ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಎಲ್ಲರೂ ಕೈ ಜೋಡಿಸಿ ಒಗ್ಗಟ್ಟಾಗಿ ಇವತ್ತು ಉತ್ತಮವಾದಂಥ ಸೇವೆಯನ್ನು ಮಾಡುತ್ತೇವೆ. ತಮ್ಮ ಪರವಾಗಿ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ಸಮುದಾಯವಾರು ಇರ್ಬೋದು ಅಥವಾ ತಮ್ಮ ಬೆಂಬಲಿಗರಿಂದ ತಮಗೆ DCM ಪಟ್ಟವನ್ನು ಕೊಡಬೇಕು ಅಥವಾ ಇನ್ನೊಂದು ಕಡೆ KPCC ಅಧ್ಯಕ್ಷ ಹುದ್ದೆಯನ್ನು ಕೊಡಬೇಕು ಅಂತ ಹೇಳಿ ಏನು ಹೇಳ್ತೀರಿ ಸರ್? ನೋಡಿ, ಸಮುದಾಯದವ್ರದ್ದು ಮತ್ತು ಅಭಿಮಾನಿಗಳ ಅಪೇಕ್ಷೆ ಇರ್ತದೆ. ಹೀಗಾಗಿ ಆದರೆ ತೀರ್ಮಾನ ಹಿರಿಯ ಮುಖಂಡರು ಮತ್ತು ವರಿಷ್ಠರು ಮಾಡ್ತಾರೆ. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೇವೆ. ತಾವು ಆಕಾಂಕ್ಷಿಗಳಲ್ವಾ ಸರ್ ಈ ಒಂದು ಎರಡು? ಈಗಾಗಲೇ ಹೇಳಿದ್ದೇನೆ, ಇವತ್ತು ರಾಜಕಾರಣದಲ್ಲಿ ನೋಡಿ ನಾವೆಲ್ಲ ಒಂದು ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿಕೊಂಡು ಈ ಪಕ್ಷದಲ್ಲಿ ಸೇರ್ಪಡೆಯಾಗಿ ಪಕ್ಷ ಬಲವರ್ಧನೆ ಮಾಡುವಂಥ ಕೆಲಸ ನಿಷ್ಠೆಯಿಂದ ಮಾಡ್ತಾ ಬಂದಿದ್ದೇವೆ. ಇವತ್ತು ಪಕ್ಷದವರು ಯಾರ್ಯಾರಿಗೆ ಏನೇನು ಹುದ್ದೆ ಕೊಡಬೇಕು, ಏನು ಜವಾಬ್ದಾರಿ ಕೊಡಬೇಕು, ಅವರವರ ಅರ್ಹತೆ ಪ್ರಕಾರ, ಅವರವರ ನಿಷ್ಠೆ ಪ್ರಕಾರ, ಅವರವರ ಕಾರ್ಯದ ಪ್ರಕಾರ ಕೊಡ್ತಾರೆ. ಕೊಟ್ಟಂಥ ಏನು ಜವಾಬ್ದಾರಿಗಳು ನಿಭಾಯಿಸ್ಕೊಂಡು ಬಂದಿದ್ದೇವೆ. ಯಾವುದೇ ಜವಾಬ್ದಾರಿ, ಹೆಚ್ಚುವರಿ ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ತೇವೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೊನೆ ಪ್ರಶ್ನೆ ಸರ್, ಈಗಾಗಲೇ ಸಿದ್ದರಾಮಯ್ಯನವ್ರನ್ನ ಏಕಾಏಕಿ ದಿಢೀರಾಗಿ ಇಳಿಸಿರುವಂಥದ್ದು ಪಕ್ಷಕ್ಕೆ ಡ್ಯಾಮೇಜ್ ಅಂತೇಳಿ ವಿಶ್ಲೇಷಣೆ ಮಾಡಲಾಗ್ತದೆ. ತಮ್ಮ ಪ್ರಕಾರ ಸಿದ್ದರಾಮಯ್ಯ ಸಾಹೇಬರು ಇವತ್ತು ನಮ್ಮ ಪಕ್ಷದ ದಿಗ್ಗಜ ನಾಯಕರು, ಒಬ್ಬ ಇಡೀ ಜನಮಾನಸದ ನಾಯಕರು, ಜನಸಮೂಹದ ನಾಯಕರವರು. ಇವತ್ತು ಅವ್ರ ಬಗ್ಗೆ ಇವತ್ತು ಇಡೀ ಪಕ್ಷದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಾದ್ಯಂತ ಭಾಳಷ್ಟು ಅಭಿಮಾನ ಇದೆ. ಭಾಳ 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಇವರು ನಮ್ಮೆಲ್ಲರಿಗೆ ರೋಲ್ ಮಾಡೆಲ್ ಆಗಿದ್ದಾರೆ. ಹೀಗಾಗಿ ಅವರಿಗೆ ಇವತ್ತು ಯಾವುದೇ ರೀತಿಯಲ್ಲಿ ಅವರಿಗೆ ಅವ್ರ ಮನಸ್ಸಿಗೆ ನೋವಾಗುವಂಥ ಒಂದು ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅವರೇ ಪತ್ರಿಕಾಗೋಷ್ಠಿ ಕರೆದು ಹೇಳಿದ್ದಾರೆ. ಸ್ವಯಂ ಪ್ರೇರಣೆಯಿಂದ, ಸ್ವಯಂ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತು ಅವರು ನಮಗೆ ಮಾರ್ಗದರ್ಶನ ಮಾಡ್ತೀವಿ, ನಮಗೆ ಎಲ್ಲರಿಗೆ ಕಾಲಕ್ಕೆ ಇವತ್ತು ಸೂಚನೆಗಳನ್ನು ಕೊಡ್ತೀವಿ, ಪಕ್ಷ ಬಲವರ್ಧನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ವೀಕ್ಷಕರೇ, ಇದಿಷ್ಟು ಈಶ್ವರ್ ಖಂಡ್ರೆ ಅವರ ಮಾತು. ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ತಿಳಿಸಿದ್ದೀನಿ. ಹಾಗೆಯೇ ನಾನು ಕೂಡ KPCC ಅಧ್ಯಕ್ಷಕ್ಕೆ ಹುದ್ದೆಗೆ ಆಕಾಂಕ್ಷಿ, ಅದೇ ರೀತಿ DCM ಸ್ಥಾನಕ್ಕೂ ಕೂಡ ಆಕಾಂಕ್ಷಿ ಅನ್ನೋದನ್ನು ಅವರು ನೇರವಾಗಿ ಇಲ್ಲಿ ತಿಳಿಸಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ನಾಗರಾಜ್ ಜೊತೆ ಜೋಯಲ್ ಐಗೋಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.